ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹ್ಯಃ ಶ್ರೀಮದಾನಂದತೀರ್ಥಕ್ಯೋ ಮುನಿಸ್ತಂಚ ನಮಾಮ್ಯಹಂ ಹರಿವಾಯುಗುರುಭ್ಯೋ ನಮೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸಮಾಶ್ರಯೇತ್ ಗುರೋರ್ನಿತ್ಯಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋಃ ಶ್ರೀಪಾದಪಂಕಜ. ಆ ಮಂಗಳ ಆರತಿ ಅಂತಂದರೆ ಏನರ್ಥ? ಭಗವಂತನ ರೂಪವನ್ನು ಆ ಆರತಿಯ ಬೆಳಕಿನಲ್ಲಿ ನೋಡಿ ನಮ್ಮ ಹೃತ್ಕಮಲದಲ್ಲಿ ಅದನ್ನು ನಿಧಿ ಮಾಡಿಕೊಂಡು ಆನಂತರದಲ್ಲಿ ಅದನ್ನು ಚಿಂತನೆ ಮಾಡ್ತಾ ಸ್ವಲ್ಪ ಹೊತ್ತು ಆ ದೇವಸ್ಥಾನದಲ್ಲೇ ಕೂತಿರೋದು. ದೇವಸ್ಥಾನದಲ್ಲಿ ಮಂಗಳಾರತಿ ಆದರೆ ಮನೆಯಲ್ಲಂತೂ ಕೂತೇ ಇರ್ತೀವಿ, ಅದನ್ನು ಕಣ್ಣು ಮುಚ್ಚಿಕೊಂಡು ನಿಧಿ ಮಾಡ್ಕೊಳ್ತಕ್ಕಂಥ. ಅದಕ್ಕೆ ದೇವಸ್ಥಾನಕ್ಕೆ ಬಂದವರು ಸ್ವಲ್ಪ ಹೊತ್ತು ಕೂತಿರ್ತಾರೆ, ಕೂತಿ ಎದ್ದು ಹೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಈ ಚಿಂತನೆ ಬರಬೇಕು. ನಾವು ಮಂಗಳಾರತಿ ಮಾಡುವಾಗ ನೋಡಿದ ದೇವರ ಚಿಂತನೆ ಬರಬೇಕು. ಅದನ್ನು ಹೇಗೆ ಮಾಡ್ತಕ್ಕಂಥದ್ದು? 5 ಬತ್ತಿ ಇಡ್ತಾರೆ, 10, 11 ಇಡ್ತಾರೆ, 25 ಇಡ್ತಾರೆ, 101 ಇಡ್ತಾರೆ. ಶಕ್ತಿ ಎಷ್ಟು ಬೆಳಕಿನಲ್ಲಿ ನೀವು ಎಷ್ಟು ಚೆನ್ನಾಗಿ ಭಗವಂತನನ್ನು ನೋಡ್ತೀರೋ ಅಷ್ಟು ರೂಪವನ್ನು ನಿಧಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವ ದೃಷ್ಟಿಯಲ್ಲಿ ಅಷ್ಟು ಬೆಳಕನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ಮೊದಲು ನಾವು 5 ಬತ್ತಿಯಿಂದ ಮಾಡ್ತಕ್ಕಂಥದ್ದು. ಅದು ಪಂಚ ಜ್ಞಾನೇಂದ್ರಿಯಗಳಿಂದ ಮಾಡಿದ ಕರ್ಮ. ಅದು ಆ ಬೆಳಕಿನಲ್ಲಿ ನಿನ್ನನ್ನು ನೋಡ್ತಾ ಇದ್ದೇನೆ. ಅಥವಾ 10, 11 ಇಟ್ಟರೆ ದಶೇಂದ್ರಿಯಗಳು, ಏಕಾದಶಿ ಇಂದ್ರಿಯಗಳಿಂದ ಮಾಡಿರ್ತಕ್ಕಂತಹ ಜ್ಞಾನಕರ್ಮದ ಬೆಳಕಿನಲ್ಲಿ ನಿನ್ನನ್ನು ನೋಡ್ತಾ ಇದ್ದೇನೆ ಅನ್ನೋ ಭಾವದಿಂದ ಭಗವಂತನನ್ನು ನೋಡಬೇಕು. ಅಥವಾ ರಾಘವೇಂದ್ರ ಸ್ವಾಮಿಗಳವರ ಪ್ರತೀಕ, ಆಂಜನೇಯನ ಪ್ರತೀಕ, ಗಣಪತಿಯ ಪ್ರತೀಕ, ಯಾವುದೇ ದೇವತಾ ಪ್ರತೀಕವನ್ನು ನಾವು ಅಪಾದಮೌಳಿ ಪರ್ಯಂತವಾಗಿ ನೋಡಿಕೊಂಡು ಹೃದಯದಲ್ಲಿ ನಿಧಿ ಮಾಡಿಕೊಳ್ಬೇಕು. ಇದು ಮಂಗಳಾರತಿಯ ಉದ್ದೇಶ. ಮಂಗಳಾರತಿ ಮಾಡುವಾಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೆನ್ನೆಗೆ ಗಡ ಅಂತ ಹೊಡ್ಕೊತಾ ಇದ್ದರೆ ಕಣ್ಣು ಕತ್ತಲೆ ಆಗುತ್ತೆ ಅಷ್ಟೇ, ದೇವರು ಕಾಣೋದಿಲ್ಲ. ದೇವರು ಕಾಣಬೇಕು. ಆ ದೇವರ ಮೂರ್ತಿಯನ್ನು ಅಪಾದಮೌಳಿ ಪರ್ಯಂತರವಾಗಿ ನೋಡ್ತಾ ನಿಧಿ ಮಾಡಿಕೊಂಡು ಅದನ್ನು ರಾತ್ರಿ ಆ ಭಗವದ್ರೂಪ ಮತ್ತು ನಿಮ್ಮ ಉಪಾಸ್ಯ ಮೂರ್ತಿಯ ಅಭಿನ್ನನಾದ ಬಿಂಬಮೂರ್ತಿಗೆ ಅಂದಿನ ಕರ್ಮ ಸಮರ್ಪಣೆ ಮಾಡ್ತಕ್ಕಂಥದ್ದು ಮುಖ್ಯ ಉದ್ದೇಶ. ಆದ್ದರಿಂದ ಮಂಗಳವಾಗಿರತಕ್ಕಂತಹ ಭಗವಂತನ ಮೂರ್ತಿಯನ್ನು ನೋಡಲಿಕ್ಕೆ ಬೇಕಾಗಿರತಕ್ಕಂತಹ ಬೆಳಕನ್ನು ಕೊಟ್ಟು ನೋಡಬೇಕು. ಹೌದು, ನಾವು ಮಂಗಳಾರತಿಯನ್ನು ಅಗ್ನಿ ಹೊತ್ತಿಸಿ ಅದರ ಬೆಳಕಿನಲ್ಲೇ ಯಾಕೆ ನೋಡಬೇಕು? ಮಂತ್ರಾಷ್ಟೇ ಇಟ್ಟು ಮಾಡಿದರೆ ಆಗುತ್ತೆ, ನೀರಿನಿಂದ ಮಾಡಿದರೆ ಆಗುತ್ತೆ, ಮತ್ತೊಂದರಿಂದ ಮಾಡಿದರೆ ಆಗುತ್ತೆ ಅಂತ ನೀವು ಅಂದುಕೊಂಡ್ರೆ ಅದು ಸರಿಯಾದ್ದಲ್ಲ ಅಂತಾರೆ. ಯಾಕೆ ಅಂತಂದರೆ ದೇವತೆಗಳು ಉತ್ಪತ್ತಿ ಆದದ್ದೇ ತೇಜಸ್ಸಿನಿಂದ. ಆದ್ದರಿಂದ ತೇಜಸ್ಸಿನಲ್ಲೇ ನೋಡಬೇಕು. ಮತ್ತೊಂದೇನು ಅಂದರೆ ದೀಪವನ್ನು ಹಚ್ಚೋದಾಗಲಿ ಮಂಗಳಾರತಿ ಮಾಡೋದಾಗಲಿ ಅದರ ಬೆಳಕು ಹೇಗಿರುತ್ತೆ ಅಂದರೆ ಚೆನ್ನಾಗಿ ಕಾಯಿಸಿದ ಚಿನ್ನದಂತೆ ಇರುತ್ತೆ, ಬಂಗಾರದ ಬಣ್ಣ. ಆ ಬಂಗಾರದ ಬಣ್ಣದಂತೆ ಇರುವ ಭಗವಂತ ಪ್ರತ್ಯಕ್ಷ ಸಾಕ್ಷಿಯಾಗಿ ಸೂರ್ಯನಲ್ಲಿ ಇದ್ದಾನೆ. ಸೂರ್ಯ ಅಂತರ್ಗತ ನಾರಾಯಣನಾಗಿದ್ದಾನೆ, ಅವನೇ ಗಾಯತ್ರಿ ನಾಮಕ ಭಗವಂತ. ಅದಕ್ಕೆ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರ ಅಂತ ಹೇಳಿ ಅವನ ಚಿಂತನೆಯನ್ನು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಗಾಯತ್ರಿ ನಾಮಕನಾದ ಭಗವಂತ ಅಭಿನ್ನನಾಗಿರತಕ್ಕಂಥ ಉಪಾಸ್ಯ ಮೂರ್ತಿಯ ಈ ಬೆಳಕಿನಲ್ಲಿ ನೋಡುವ ಕಾರ್ಯಕ್ರಮ ಏನಿದೆ ಇದಕ್ಕೆ ಮಂಗಳಾರತಿ ಅಂತ ಕರೀತಾ ಇದ್ದಾರೆ. ಪ್ರಾಯಶಃ ಈ ಮಂಗಳಾರತಿ ನಂತರದಲ್ಲಿ ಮತ್ತೇನೂ ಇಲ್ಲ, ಪ್ರಾರ್ಥನಾ ಸಮರ್ಪಣೆ ಮಾಡಿ ಪೂಜಾ ಸಮಾಪನೆ ಮಾಡ್ತಕ್ಕಂತಹ ಘಟ್ಟ ಅಂತಕ್ಕಂತಹದ್ದು ಬರ್ತಾ ಇದೆ. ಅಷ್ಟೇ ಹೊರತಾಗಿ ಮಂಗಳಾರತಿಯ ನಂತರದಲ್ಲಿ ಮುಂದೆ ಹೆಚ್ಚಿನ ಯಾವ ವಿಷಯಗಳೂ ಇರೋದಿಲ್ಲ. ಮಂಗಳಾರತಿ ಅಂದರೆ ಏನು ಅಂತ ಹೇಳುವಾಗ ಪಾದ್ಮತಂತ್ರದಲ್ಲಿ ಏವಂ ನೀರಾಜನಂ ಘೋರ ಶಾಂತ್ಯರ್ಥಂ ಪುಷ್ಟಿವರ್ಧನಂ ಎಂಬುದಾಗಿ ಪ್ರಮಾಣವನ್ನು ಕೊಡ್ತಾರೆ. ಭಗವಂತನಿಗೆ ನೀರಾಜನ ಮಾಡಿದಾಗ ಘೋರವಾಗಿರತಕ್ಕಂಥ ಯಾವುದಾದರೂ ಅಪಮೃತ್ಯುಗಳು ಇತ್ಯಾದಿಗಳು ಯಾವುದಾದರೂ ಇದ್ದರೆ, ವಿಘ್ನಗಳು ಮತ್ತು ಅನಿಷ್ಟಗಳಿದ್ದರೆ ಅವೆಲ್ಲಗಳಿಗೆ ಶಾಂತಿಯಾಗಿ ನಮಗೆ ಪುಷ್ಟಿ, ಮನಸ್ಸಿಗೂ ಶರೀರಕ್ಕೂ, ಕಾಯ ವಾಚ ಮನಸ್ಸ ಮೂರನ್ನು ಶುದ್ಧಿ ಮಾಡಿ ಪುಷ್ಟಿ ಕೊಡ್ತಕ್ಕಂಥದ್ದೇ ಮಂಗಳಾರತಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಸ್ಕಾಂದ ಪುರಾಣ ಮತ್ತೊಂದು ಪ್ರಮಾಣವನ್ನು ಕೊಡ್ತಾ ಇದೆ. ನೀರಾಜನೇ ಮಹಾವಿಷ್ಣೋರ್ ಮುಖಂ ಚಂದ್ರ ಸಮಪ್ರಭಂ ಅಂತ. ಭಗವಂತನ ಮುಖವನ್ನು ಚಂದ್ರ ಸದೃಶವಾದ ಬೆಳಕಿನಲ್ಲಿ ಕಂಡು ಅದನ್ನು ನಿಧಿ ಮಾಡಬೇಕು. ಮಂದಸ್ಮಿತಂ ಮಹಾಪುಣ್ಯಂ ಸ್ಮರಶ್ಯಾಪಿ ವಿಮೋಹನಂ. ಕಾಮನಿಗೂ ಕೂಡ ಮೋಹನ ಹುಟ್ಟಿಸ್ತಕ್ಕಂಥ ಭಗವಂತನ ರೂಪ. ಅದಕ್ಕೆ ಅತಿ ಸುಂದರಕ್ಕೆ ಸುಂದರ ಎಂಬುದಾಗಿ ಹರಿಕಥಾಮೃತಸಾರದಲ್ಲಿ ವರ್ಣನೆ ಮಾಡಿದ್ದಾರೆ ಭಗವಂತನನ್ನು. ಕೋಟಿಯೋ ಬ್ರಹ್ಮಹತ್ಯಾನೇ
ಅಗಮ್ಯ ಗಮನಕೋಟಯ ನಶ್ಯಂತ್ಯಾವಲೋಕಮಾತ್ರೇಣ ವಿಷ್ಣು ಸ್ವಾರಾರ್ತಿಕಂ ಮುಖಂ. ಭಗವಂತನ ಮಂಗಳ ನೀರಾಜನವನ್ನು ಮಾಡುವಾಗ ಭಗವಂತನ ಮುಖವನ್ನು ನೋಡಿದಾಗ ಏನಾಗತ್ತೆ ಅಂದರೆ ಕೋಟಿ ಬ್ರಹ್ಮಹತ್ಯೆ ಮಾಡಿದರೂ ಕೂಡ ಅದರ ಪಾಪ ನಾಶವಾಗುತ್ತೆ. ಅಗಮ್ಯಾಗಮನ ಅಂದರೆ ತನ್ನ ಸ್ವಂತ ಹೆಂಡತಿಯನ್ನು ಬಿಟ್ಟು ಇನ್ನೆಲ್ಲಾದರೂ ಗಮನಾದಿಗಳನ್ನು ಮಾಡಿದರೂ ಕೂಡ ಅಂತಹ ದೋಷ ಪಾಪ ನಿವೃತ್ತಿಯಾಗಲಿಕ್ಕೆ, ಮಂದಸ್ಮಿತ ಮಹಾಪುಣ್ಯವಾಗಿರತಕ್ಕಂತಹ ಕಾಮನನ್ನು ಮೀರಿಸಿದ ಸೌಂದರ್ಯವುಳ್ಳ ಸರ್ವೋತ್ತಮನಾದ ಭಗವಂತನ ಆ ಮುಖ ಅರವಿಂದವನ್ನು ಆ ಮಂಗಳಾರತಿ ಮಾಡುವಾಗ ಗುರುಗಳ ಪ್ರತೀಕ ಮುಖ್ಯ ಪ್ರಾಣದೇವರು ಅಥವಾ ರುದ್ರದೇವರು, ಗಣಪತಿ, ಸರಸ್ವತಿ ಇತ್ಯಾದಿ ಯಾವುದೇ ದೇವತೆಗಳ ಮಂಗಳ ನೀರಾಜವನ್ನು ನಾವು ಮಾಡುವಾಗ ಆ ನೀರಾಜನದಲ್ಲಿ ಇಷ್ಟು ಪುಣ್ಯ ಅನ್ನತಕ್ಕಂಥದ್ದಿದೆ ಅಂತ ಸ್ಕಾಂದ ಪುರಾಣ ಪ್ರಮಾಣ ಕೊಡ್ತಾ ಇದೆ. ತತ್ಪೂರ್ವದಲ್ಲಿ ನಾವು ಭಗವಂತನಿಗೆ ಅಭಿಷೇಕಾದಿಗಳನ್ನು ಮಾಡಿ ಸಹಸ್ರನಾಮದಿಂದ, ಅನೇಕ ಸಹಸ್ರನಾಮಗಳಿದೆ. ವಿಷ್ಣು ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ರುದ್ರ ಸಹಸ್ರನಾಮ, ಗಣಪತಿ ಸಹಸ್ರನಾಮ ಇತ್ಯಾದಿ ಇತ್ಯಾದಿ ಎಲ್ಲ ಇದೆ. ಅವುಗಳೆಲ್ಲ ಹೇಳಿ ನಾವು ಅನೇಕ ಥರವಾದ ಪತ್ರೆಗಳನ್ನು, ಪುಷ್ಪಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇವೆ. ಅದಾದ ಮೇಲೆ ಧೂಪಾರತಿ ಅಂತ ಮಾಡ್ತಾರೆ. ಧೂಪಾರತಿ ಅಂತಂದರೆ ಅದರಲ್ಲಿ ಕೆಲವರು ದಶಾಂಗ ಅಂತ ಹೇಳ್ತಾರೆ, ದಶಾಂಗಂ ಗುಗ್ಗುಲೋಪೇತಂ ಅಂತಿರತಕ್ಕಂಥದ್ದು. ಇನ್ನು ಕೆಲವರು ಲೋಬಾನ ಹಾಕೋದು ಅಂತಾರೆ ಸಾಮಾನ್ಯ ಜನ. ಆದ್ದರಿಂದ ಅಂತಹ ಧೂಪಾರತಿ ಮಾಡುವಾಗ ಅದು ಗಂಧದ ಕಡ್ಡಿಯಿಂದ ಮಾಡೋದು ಕೆಲವರ ಸಂಪ್ರದಾಯ ಉಂಟು. ಅದಾದ ಮೇಲೆ ದೀಪ ಹಚ್ಚೋದು ಏಕಾರತಿ ಅಂತ ಮಾಡ್ತಾರೆ. ಏಕಾರತಿಯಲ್ಲಿ ಹೇಳೋದು ಏಕಾರತಿ, ಏಕಾಂದರೆ ಒಂದೇ ಆಯಿತು, ಒಂದು ಬತ್ತಿ ನಡಬೇಕು. ಒಂದು ಬತ್ತಿ ಇಡುವುದಲ್ಲ ಸಂಪ್ರದಾಯದಲ್ಲಿ 3 ಬತ್ತಿ ಇಟ್ಟು ಆರತಿ ಮಾಡ್ತಕ್ಕಂಥದ್ದಿದೆ. ಆ 3 ಬತ್ತಿ ಇಡುವ ಉದ್ದೇಶ ಏನು ಅಂದರೆ ನಾವು ಮಾಡುವ ಭಗವಂತನ ಪೂಜೆಯ ಕರ್ಮದಲ್ಲಿ ಕಾಯ, ವಾಚ, ಮನಸ್ಸ ಮೂರನ್ನೂ ಸೇರಿಸಬೇಕು. ತ್ರಿಕರಣ ಶುದ್ಧಿಯಿಂದ ಮಾಡಿದರೆ ಅದು ಸತ್ಕರ್ಮ ಆಗ್ತದೆ. ಯಾವುದೇ ಕರ್ಮಕ್ಕೆ ತ್ರಿಕರಣಗಳು ಸೇರಬೇಕಲ್ಲಿ, ಆದರೆ ಶುದ್ಧಿಯಿಂದ ಮಾಡಿದಾಗ ಸತ್ಕರ್ಮ ಆಗ್ತದೆ. ಆದ್ದರಿಂದ 3 ಬತ್ತಿಯನ್ನಿಟ್ಟು ನಾನು ತ್ರಿಕರಣಗಳಿಂದ ಮಾಡಿದ ಸೇವೆಯಿಂದ ಅಥವಾ ಕರ್ಮದಿಂದ ನಿನ್ನನ್ನು ಕಾಣ್ತೇನೆ ಅನ್ನುವುದೇನೆ ಏಕಾರತಿ. ದೇವತಾ ಪ್ರತೀಕಗಳಿಗೆ ಮಂಗಳಾರತಿ ಮಾಡಿದ ಮೇಲೆ ಮಂಗಳಾರತಿಯನ್ನು ಒಂದೇ ಕೈಯಿಂದ ತೊಗೊಳ್ಬೇಕು, 2 ಕೈಯಿಂದ ತೊಗೊಳ್ಬಾರ್ದು. ಯಾಕೆಂದರೆ ಎಡಭಾಗ ಯಾವಾಗಲೂ ದೈತ್ಯರಿಗೆ ಸಂಬಂಧಪಟ್ಟಂಥದ್ದು. ಅದು ಬಲಭಾಗದಿಂದ ತಗೊಂಡು ಅದು ಶ್ರೇಷ್ಠ, ಬಲ ಯಾವಾಗಲೂ ಶ್ರೇಷ್ಠ. ಆದ್ದರಿಂದ ಬಲಗೈಯಿಂದ ಅಕ್ಷತೆಯನ್ನು ತಗೊಂಡು ಮಂಗಳಾರತಿಯನ್ನು ತಗೊಂಡು ಅದನ್ನು ಕಣ್ಣುಗೊತ್ಕೊಂಡು ಅತ್ಯಂತ ಶ್ರೇಷ್ಠವಾದ ಶಿರಕ್ಕೆ ಸ್ಪರ್ಶಿಸಿ ಆನಂತರದಲ್ಲಿ ನಮ್ಮ ಶರೀರದ ಎಡಭಾಗಕ್ಕೆ ಅಂದರೆ ಎದೆ ಭಾಗ ಮತ್ತು ಹೊಟ್ಟೆ ಭಾಗ, ಕುಕ್ಷಿ ಭಾಗಕ್ಕೆ ಅದನ್ನು ಹಚ್ಕೊಳ್ಬೇಕು ಅನ್ನತಕ್ಕಂಥದ್ದು ಸಂಪ್ರದಾಯ. ಕೆಲವರು 2 ಕೈಯಿಂದ ತಗೊಳ್ತಾರೆ, ಒಂದೇ ಕೈಯಿಂದ ತಗೊಳ್ಳೋದು ಶಾಸ್ತ್ರದಲ್ಲಿ ವಿಹಿತವಾಗಿರತಕ್ಕಂಥದ್ದು. ದೇವರ ಪ್ರತೀಕಗಳಿಗೆ ಮಂಗಳಾರತಿ ಮಾಡುವ ಮುನ್ನ ಗಂಟೆಯನ್ನು ಬಲಕೈನಲ್ಲಿ ತಗೊಂಡು 2 ಸಲ ಬಾರಿಸಿ ಮತ್ತೆ ಎಡಗೈನಲ್ಲಿ ತಗೊಂಡು ಅದನ್ನು ಬಾರಿಸ್ತಾ ಬಲಗೈನಲ್ಲಿ ಹಲಗಾರತಿಯನ್ನು ಹಿಡ್ಕೊಂಡು ಅದನ್ನು ದೀಪಕ್ಕೆ ಅಂಟಿಸಿಕೊಂಡು ಆನಂತರದಲ್ಲಿ ಮುಖಕ್ಕೆ 3 ಸಲ ಪ್ರತೀಕದ ಭಗವಂತನ ಪ್ರತೀಕಕ್ಕೆ 3 ಸಲ ಮುಖಕ್ಕೆ, ಆಮೇಲೆ ಹೃದಯಕ್ಕೆ 3 ಸಲ, ಪಾದದಿಂದ ತಲೆಯವರೆಗೂ 3 ಸಲ ಮಾಡಿ ಮೇಲಿನಿಂದ ಕೆಳಗಿನವರೆಗೂ ಬಂದು ಪಾದಕ್ಕೆ 3 ಸಲ ಪ್ರದಕ್ಷಿಣಾಕಾರವಾಗಿ ಮಾಡತಕ್ಕಂಥದ್ದು ಮಂಗಳಾರತಿಯ ಸಂಪ್ರದಾಯ. 2 ಕೈಯಿಂದ ಮಾಡಬೇಕಾದಾಗ ಮತ್ತೊಬ್ಬರು ಗಂಟೆಯನ್ನು ಬಾರಿಸಬೇಕಾಗ್ತದೆ, ಜಾಂಗಟೆಯನ್ನು ಬಾರಿಸಬೇಕಾಗ್ತದೆ. ಓಂಕಾರದ ಪ್ರತಿಧ್ವನಿಯೊಂದಿಗೆ ಜಾಂಗಟೆ, ಘಂಟೆ ಮತ್ತು ಶಂಖನಾದ ಇತ್ಯಾದಿಗಳನ್ನೆಲ್ಲ ಹೇಳಿದ್ದಾರೆ. ಅವೆಲ್ಲ ವಾದ್ಯಗಳನ್ನು ಬಾರಿಸ್ತಾ ಮಂಗಳಾರತಿ ಮಾಡಿ ಭಗವಂತನನ್ನು ಆ ಮಂಗಳಾರತಿಯ ಬೆಳಕಿನಲ್ಲಿ ನೋಡ್ತಾ, ಜೊತೆಯಲ್ಲಿ ಅದು ಓಂಕಾರ ಅಂತ ಏನು ಬರ್ತಾ ಇದೆ, ಓಂಕಾರದಲ್ಲಿ ನಾದ ಬರುತ್ತೆ. ಓಂ ಅಂತ ಯಾರೂ ನಿಲ್ಲಿಸಲ್ಲ, ಓಂ ಅಂತಾರಲ್ಲ, ಆ ನಾದದಲ್ಲಿಯೂ ಕೂಡ ಭಗವತ್ ತತ್ವದ ಚಿಂತನೆ. ಅದು 4ನೇ ವೇದಕ್ಕೆ ಸಂಬಂಧಪಟ್ಟಿದ್ದು. ಸಾಮವೇದ ವಿಚಿತ್ರವಾಗಿ ಕೊಂಡಾಡ್ತಾ ಇದೆ ಭಗವಂತನನ್ನು. ಯಾಕೆಂದರೆ ನಾದದಿಂದ, ಶಬ್ದದಿಂದ, ಒಂದೊಂದು ಪದಾರ್ಥದಿಂದಲೂ ಕೂಡ ಭಗವಂತ ಯಾವುದೇ ಶಬ್ದಗಳು, ಪ್ರಾಣಿಗಳ ಕೂಗು, ಸಮುದ್ರದ ಘೋಷ, ಘಂಟಾ ನಾದ, ಪ್ರತಿಯೊಂದು ಪದಾರ್ಥದ ನಾದಗಳು ಅವೆಲ್ಲದರಲ್ಲೂ ಕೂಡ ಭಗವಂತ ಇದ್ದಾನೆ. ಆ ನಾದ ರೂಪದಲ್ಲಿ ಕೂಡ ಇದ್ದಾನೆ ಭಗವಂತ. ಆದ್ದರಿಂದ ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಅಷ್ಟೇ ಅಲ್ಲ. ಆ ಅಂದರೆ ಅತ್ಯಂತ, ಊ ಅಂದರೆ ಉತ್ತಮ, ಮಾ ಅಂದರೆ ತಿಳಿಯಲ್ಪಡುವವನು ಅಂತ ಅರ್ಥ, ಮಾ ಅಂದರೆ ಜ್ಞಾನ, ತಿಳಿಯಲ್ಪಡುವವನು ಅಂತ ಅರ್ಥ.
ಹೀಗೆ ಅತ್ಯಂತ ಉತ್ತಮ ಅಂತ ತಿಳಿಯಲ್ಪಡ್ತಕ್ಕಂತಹ ಜ್ಞಾನ ಏನಿದೆ ಅದೇ ಓಂಕಾರ, ಅದೇನೇ ವೇದ. ಆ ವೇದದ ಎಲ್ಲವೂ ವೇದವನ್ನು ಅಪಕರ್ಷಣೆ ಮಾಡ್ತಾರೆ. ಸಮಸ್ತ ವೇದಗಳು ಪುರುಷ ಸೂಕ್ತ ಆಗ್ತದೆ, ಪುರುಷ ಸೂಕ್ತ ಗಾಯತ್ರಿ ಆಗ್ತದೆ, ಗಾಯತ್ರಿಯಿಂದ ವ್ಯಾಹೃತಿ ಬರ್ತದೆ, ವ್ಯಾಹೃತಿಯಿಂದ ಓಂಕಾರ ಉತ್ಪತ್ತಿ ಆಗ್ತದೆ. ಆದ್ದರಿಂದ ಓಂಕಾರದ ಶಬ್ದ ಬಂದಾಗ ಅದರ ವಿಸ್ತಾರ ಸಮಸ್ತ ವೇದಗಳಾಗ್ತದೆ, ಆ ನಾದ ಆಗ್ತಾಯಿದೆ. ಆದ್ದರಿಂದ ಆ ನಾದಮೂರ್ತಿಯಾಗಿರತಕ್ಕಂತಹ ಭಗವಂತನನ್ನು ಮಂಗಳಾರತಿ ಪ್ರತೀಕದಲ್ಲಿ ನೋಡ್ತಾ ನಿಧಿ ಮಾಡಿಕೊಂಡು ಘಂಟಾನಾದದೊಂದಿಗೆ ಪರಿಸಮಾಪನ ಮಾಡ್ತಕ್ಕಂಥದ್ದು ಮಂಗಳಾರತಿಯ ಲಕ್ಷಣ. ಮಂಗಳಾರತಿಯನ್ನು ಪೂಜೆ ಮಾಡ್ತಕ್ಕಂಥವರು ಸ್ನಾನ ಮಾಡಿ ಶುದ್ಧವಾದ ಮಡಿಯಲ್ಲಿ ಮಾಡತಕ್ಕಂತಹ ಸಂಪ್ರದಾಯ. ಸಾಮಾನ್ಯವಾಗಿ ಗಂಡಸರು ಪೂಜೆ ಮಾಡ್ತಾ ಇರ್ತಾರೆ, ಅಥವಾ ಹೆಂಗಸರು ಮಾಡ್ತಕ್ಕಂತಹ ವರಮಹಾಲಕ್ಷ್ಮಿ, ಲಕ್ಷ್ಮೀ ಪೂಜೆ, ಸರಸ್ವತಿ ಪೂಜೆ ಇತ್ಯಾದಿ ಪೂಜೆಗಳಲ್ಲಿಯೂ ಕೂಡ ಗಂಡಸರು ಮಂಗಳಾರತಿಯನ್ನು ಬಲಗೈನಲ್ಲಿ ಹಿಡ್ಕೊಂಡು ಬತ್ತಿಗಳನ್ನು ಹಚ್ಚಿಕೊಂಡು ಎಡಗೈಯಿಂದ ಗಂಟೆ ಬಾರಿಸ್ತಾ ಮಾಡ್ತಾರೆ. ಹೆಂಗಸರಿಗೆ ಕೆಲವರು ಗಂಟೆ ಬಾರಿಸಬಾರದು ಅನ್ನೋ ಸಂಪ್ರದಾಯ ಇರೋಣದರಿಂದ ಹೆಂಗಸರು 2 ದೀಪಗಳನ್ನು ಹಚ್ಚಿಟ್ಕೊಂಡು ಆರತಿ ಅಂತ ಮಾಡ್ತಕ್ಕಂತಹ ಸಂಪ್ರದಾಯ ಉಂಟು. ಅದಕ್ಕೂ ಕೂಡ ಮಂಗಳಾರತಿ ಅಂತಲೇ ಕರೀತಾರೆ. ಕೆಲವರು ಹಾರತಿ ಅಂತಾರೆ, ಕೆಲವರು ಆರತಿ ಅಂತಾರೆ. ನಿಜವಾಗ್ಲೂ ನೋಡಿದರೆ ಆರತಿ ಅಂತ ಅದಕ್ಕೆ ಹೆಸರುಂಟು. ಆದ್ದರಿಂದ ಹೆಂಗಸರಿಗೆ ಗಂಟೆ ಬಾರಿಸಿ ಮಂಗಳಾರತಿ ಮಾಡುವ ಅಧಿಕಾರ ಶಾಸ್ತ್ರಗಳಲ್ಲಿ ಕೊಟ್ಟಿರಲಿ, ಮಾಧ್ವ ಸಂಪ್ರದಾಯದಲ್ಲಿ ಕೊಟ್ಟಿಲ್ಲ. ಆದ್ದರಿಂದ ಗಂಡಸರು ಮಾತ್ರ ಎಡಗೈಯಿಂದ ಗಂಟೆ ಬಾರಿಸ್ತಾ ಆರತಿ ಮಾಡಬೇಕು. ಹೆಂಗಸರಾಗಿರ್ತಕ್ಕಂಥವರು ತಾವು ಬರೀ ಆರತಿಯನ್ನು, ಹಾಡುಗಳನ್ನು, ದೇವರ ಕೀರ್ತನೆಗಳನ್ನು ಹೇಳಿ ಆರತಿ ಮಾಡ್ತಕ್ಕಂತಹ ಸಂಪ್ರದಾಯ ನಮ್ಮಲ್ಲಿ ಕಾಣ್ತಾ ಇದೆ. ಆರತಿ ಮಾಡುವಾಗ ಆ ದೀಪಗಳನ್ನು ಇಟ್ಕೊಂಡಿರ್ತಾರೆ, ಅದರ ಜೊತೆಯಲ್ಲಿ ಕೆಳಗಡೆಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ಓಕಳಿಯನ್ನು ಮಾಡಿ ಇಡ್ತಕ್ಕಂತಹ ಸಂಪ್ರದಾಯ ಇದೆ. ಆ ಆರತಿ ಮಾಡಿದ ಮೇಲೆ ಅದನ್ನು ಮಂತ್ರಾಕ್ಷತೆ ಹಾಕಿ ಅದರ ಮೇಲೆ ಇಡೋದು, ಅಥವಾ ಒಂದು ತಟ್ಟೆ ಮೇಲೆ, ತಂಬಿಗೆ ಮೇಲೆ ಇಡ್ತಕ್ಕಂಥ, ನೆಲದ ಮೇಲೆ ಇಡ್ತಕ್ಕಂತಹ ಸಂಪ್ರದಾಯ ಇಲ್ಲ. ಕೆಳಗಿಟ್ಟು ಅದರಲ್ಲಿರುವ ನೀರನ್ನು ಕಣ್ಗೊತ್ತುಕೊಳ್ತಕ್ಕಂಥದ್ದು ಹೆಂಗಸರಿಗೆ ವಿಹಿತವಾಗಿರ್ತಕ್ಕಂತಹದ್ದು ಅಂಥೇಳಿ ಅಭಿಜ್ಞರ ಮತ. ಹೀಗೆ ಮಂಗಳಾರತಿ ವಿಷಯ ಇವತ್ತು ತಿಳ್ಕೊಂಡಿದ್ದೀವಿ. ಮುಂದೆ ಯಾವ ವಿಷಯವನ್ನು ಭಗವಂತ ಪ್ರೇರೇಪಣೆ ಮಾಡ್ತಾನೋ ಅದನ್ನು ನಾವು ಚಿಂತನೆ ಮಾಡೋಣಂತೆ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.